ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು 4 ಬ್ಲೌಸ್ನ ಸ್ಟಿಚ್ ಮಾಡೋದಿದೆ. ಅದನ್ನು ನಾನು ಆಲ್ರೆಡಿ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ರೀತಿ ಕಟಿಂಗ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇವತ್ತು ಅರ್ಜೆಂಟ್ ಇರೋದ್ರಿಂದ ಎಲ್ಲ ಬ್ಲೌಸ್ಗಳನ್ನೂ ಒಟ್ಟಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಬಟ್ ಮೆಜರ್ಮೆಂಟ್ ಹೇಗಿದೆ ಅಂತ ತೋರಿಸ್ಬಿಟ್ಟು ನಾನು ಸ್ಟಿಚ್ ಮಾಡೋಣ ಅಂತ ಹೇಳಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಇವಾಗ ಅರ್ಜೆಂಟ್ ಇರೋದ್ರಿಂದ ಪೂರ್ತಿ ವಿಡಿಯೋ ಕಟ್ಟಿಂಗು ಕೂಡ ನಾನು ತೋರ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ಇಲ್ಲಿ ನೋಡಿ, ಇದು ಈ ಥರ ಬ್ಲೌಸು, ಇದ್ರದ್ದು ಮೆಜರ್ಮೆಂಟು ಇವಾಗ ಯಾವ ರೀತಿ ಕಟ್ಟಿಂಗ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ಪು ತೋರಿಸ್ತಾ ಹೋಗ್ತೀನಿ. ಡಿಸೈನ್ ಇದೆ, ಕೆಲವು ಡಿಸೈನ್ ಇಲ್ಲ. ಸೊ ಇದು ಸ್ಯಾರಿ ಬಂದು ಈ ಕಲರ್ ಇದೆ. ಇವಾಗ ಟ್ರೆಂಡಿಂಗಲ್ಲಿರುವಂಥ ಸ್ಯಾರಿ ಇದು ನೋಡಿ. ಇದು ಸ್ಯಾರಿ ಬ್ಲೌಸ್, ಇದು ಈ ರೀತಿಯಾಗಿದೆ. ಇದಕ್ಕೆ ನಾನು ಪ್ಯಾಚ್ ವರ್ಕ್ ಮಾಡೋದ್ರಿಂದ ಇದನ್ನು ಸಪ್ರೇಟ್ ಪೀಸ್ನ ತೊಗೊಂಡು ಬಂದಿದ್ದೀನಿ. ಇದ್ರದ್ದು ಯಾವ ರೀತಿಯಾಗಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ ತೋರಿಸ್ತಾ ಹೋಗ್ತೀನಿ. ಯಾಕಂದರೆ ಇಲ್ಲಿ ಸ್ವಲ್ಪ ಡಿಸೈನ್ಸ್ ಇದೆ, ಸ್ವಲ್ಪ ನಾರ್ಮಲ್ಸ್ ಇದೆ. ಹಂಗಾಗಿ ಆ ಪ್ಯಾಟರ್ನ್ಸ್ನ ನೀಟಾಗಿ ಈ ರೀತಿಯಾಗಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಯಾವ್ಯಾವ ಡಿಸೈನ್ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಫಸ್ಟಿಗೆ ನಾನು ಇದ್ರದ್ದು ಮೆಜರ್ಮೆಂಟ್ನ, ಚೆಸ್ಟ್ ಮೆಜರ್ಮೆಂಟ್ನ ಹೇಳ್ತೀನಿ. ಪೂರ್ತಿ ಡೀಟೇಲಾಗಿ ನಾನು ನೆಕ್ಸ್ಟು ಹೇಳೋಕ್ಕಾಗಲ್ಲ, ಇವತ್ತಷ್ಟು ಅರ್ಜೆಂಟ್ ಇದೆ. ಬಟ್ ನಾನು ಡಿಸೈನ್ಸ್ ಮಾಡೋದ್ರಿಂದ ಇದ್ರದ್ದು ಯಾವ ರೀತಿ ತೊಗೊಂಡಿದ್ದೀನಿ ಅಂತ ಹೇಳೋದಕ್ಕೋಸ್ಕರ ಈ ವಿಡಿಯೋಸ್ನ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನಾನು ಇದು ನೆಕ್ ಆ್ಯಂಡ್ ಶೋಲ್ಡರ್ನ ಎಷ್ಟು ತೊಗೊಂಡಿದ್ದೀನಿ ಅಂತ ಹೇಳ್ಬಿಡ್ತೀನಿ. 7.5 ತೊಗೊಂಡಿದ್ದೀನಿ. ಯಾಕಂದರೆ ಇಲ್ಲಿ ಓಪನ್ ಇದೆ ನೋಡಿ, ಈ ಪ್ಲೇಸಲ್ಲಿ ಈ ಜಾಗಕ್ಕಂಟ ಓಪನ್ ಇದೆ. ಪೂರ್ತಿ ಶೋಲ್ಡರ್ ಇದು ಕ್ಲೋಸ್ ಇದ್ದರೆ ಇದು 8.25 ಬರುತ್ತೆ. ಬಟ್ ಮೈನಸ್ ಮಾಡ್ಕೊಂಡಿದ್ದೀನಿ ನಾನು, ಯಾಕಂದರೆ ಇಲ್ಲಿ ಓಪನ್ ಇಟ್ಟು ಈ ಡೋರಿ ಕಟ್ಟೋದ್ರಿಂದ. ಇಲ್ಲಿ ಬಂದು ಈ ರೀತಿಯಾಗಿ ಒಂದು ಡಿಸೈನ್ಸ್ನ ಮಾಡ್ಕೊಂಡಿದ್ದೀನಲ್ಲ, ಈ ಡಿಸೈನ್ಸ್ ಮಾಡ್ಕೊಂಡಿರುವಾಗ ಈ ಶೇಪ್ ಮಾತ್ರ ಕಟ್ಟಿಂಗ್ ಮಾಡ್ತೀನಿ ಇದನ್ನು. ಬಟ್ ಇಲ್ಲಿ ಏನು ಗೊತ್ತಾ, ಇದು ಬಾರ್ಡರ್ ಇದೆಯಲ್ಲ, ಈ ಬಾರ್ಡರ್ನ ಇದು ಬ್ಲೌಸ್ ಪೀಸಲ್ಲಿ ಬರುವಂಥ ಬಾರ್ಡ್ರನ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇದನ್ನು ನಾನು ಎಷ್ಟು ಓಪನಿಂಗ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. 4 ಇಂಚನ್ನ ತೊಗೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ಬಂದು 10.25 ತೊಗೊಂಡಿದ್ದೀನಿ. ಈ ಬ್ಲೌಸ್ ಮೆಜರ್ಮೆಂಟ್ ಬಂದು 10.25 ಇದೆ ನೋಡಿ, ಈ ರೀತಿಯಾಗಿದೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಚೇಂಜಸ್ಸು, ಇದು ಪಾಟ್ ನೆಕ್ ಶೇಪಲ್ಲ, ಸ್ವಲ್ಪ ಈ ಥರ ಶೇಪಲ್ಲಿ ಇಲ್ಲೇ ಸ್ಟ್ರೇಟ್ ಇಲ್ಲಿವರೆಗೂ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಈ ರೀತಿಯಾಗಿ ಕಟ್ಟಿಂಗ್ ಮಾಡಿಕೊಂಡು ಇಲ್ಲಿ ಬಾರ್ಡರ್ ಬರುತ್ತೆ. ನೆಕ್ಸ್ಟು ಇದು ಒಂದು ಶೇಪ್ ಬರುತ್ತೆ. ನಾವು ಬೇಕಂದರೆ ಇಲ್ಲಿ ಕರು ಶೇಪ್ ಬೇಕಂದರೂ ಈ ರೀತಿಯಾಗಿ ಕೊಟ್ಕೋಬೋದು. ಇದನ್ನು ನಾನು ಓಪನ್ ಮಾಡ್ತಾಯಿದ್ದೀನಿ. ಇದ್ರದ್ದು ಸ್ಲೀವ್, ಈ ಸ್ಲೀವ್ಗೆ ಪ್ಯಾಚ್ ವರ್ಕ್ ಇದೆ ನೋಡಿ. ಇಲ್ಲಿ ಫ್ರಂಟ್ ಕೂಡ ನಾನು ತೊಗೊಂಡಿದ್ದೀನಿ. ಇದು ಫ್ರಂಟು ಎಷ್ಟು ತೊಗೊಂಡಿದ್ದೀನಿ ಅಂತ ಒಂದು ಸಾರಿ ತೋರಿಸ್ಬಿಡ್ತೀನಿ. ಯಾಕಂದರೆ ಬ್ಲೌಸ್ದು ಇವ್ರದ್ದು ಲೆಂತ್ ಇದೆ ಮತ್ತು 15 ಇಂಚಸ್ ಇದೆ. 15 ಇಂಚಸ್ ಇರೋದ್ರಿಂದ ನಾನು ಇಲ್ಲಿಗೆ 12 ಇಂಚಸ್ನ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಬಂದು 3.25 ತೊಗೊಂಡಿದ್ದೀನಿ. ನಾರ್ಮಲಾಗಿ 10.25 11 ತೊಗೊಂಡಿರ್ತೀವಿ. ಇಲ್ಲಿ 1 cm ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಯಾಕಂದರೆ ಇವ್ರು ತುಂಬ ದಪ್ಪ ಇರೋದ್ರಿಂದ, ಲೂಸು ಇದು ಚೆಸ್ಟು ಅಗಲ ಇರೋದ್ರಿಂದ, 10.25 ಇರೋದ್ರಿಂದ ಈ ಮೆಜರ್ಮೆಂಟ್ ಅವ್ರು ಕರೆಕ್ಟಾಗಿ ಸೂಟ್ ಆಗೋದ್ರಿಂದ, ಇದು ರೆಗ್ಯುಲರಾಗಿ ಹೊಲಿಯೋ ಕಸ್ಟಮರ್ ಬ್ಲೌಸ್ ಆಗಿರೋದ್ರಿಂದ ಇದು ಚೆಸ್ಟ್ ಮೆಜರ್ಮೆಂಟ್ ಕರೆಕ್ಟಾಗಿದೆ. ಹಾಗಾಗಿ ಇದನ್ನು ಹೇಳ್ತಾಯಿದ್ದೀನಿ. ಒಬ್ಬೊಬ್ಬರಿಗೆ ಬ್ಯಾಕಿಗಿಂತ ಫ್ರಂಟ್ ಉದ್ದ ಇರುತ್ತೆ. ನೀವು ಯಾರೂ ಅದನ್ನು ಡೌಟ್ ಈ ಥರ ಇರಬಾರ್ದು ಅಂತ ಅಂದ್ಕೋಬೇಡಿ. ಯಾಕಂದರೆ ಚೆಸ್ಟ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಮಿಡಲ್ ಚೆಸ್ಟು, ಅಪ್ಪರ್ ಚೆಸ್ಟು, ಡೌನ್ ಚೆಸ್ಟು, ಇದ್ರ ಮೇಲೆ ನಮಗೆ ಡಿಪೆಂಡ್ ಆಗುತ್ತೆ. ಓಕೆನಾ. ಇದು ಎಲ್ಬೋ ಸ್ಲೀವಲ್ಲಿ ನಾನು ಎಷ್ಟು ಇಂಚ್ ತೊಗೊಂಡಿದ್ದೀನಿ ಅಂದರೆ, ಅವ್ರಿಗೆ 9 ಇಂಚ್ ಸಾಕು ಅಂತ ಹೇಳಿದ್ದಾರೆ. 9 cmನ ತೊಗೊಂಡಿದ್ದೀನಿ. ಇಲ್ಲಿ ಇವ್ರಿಗೆ ಡಿಸೈನ್ ಈ ರೀತಿಯಾಗಿ ಬೇಕಾಗಿದೆ ನೋಡಿ. ಈ ರೀತಿಯಾಗಿ ಇಲ್ಲಿ ಕಟ್ ಮಾಡಿ, ಇದು ಏನು ಫ್ಯಾಬ್ರಿಕ್ ಇದೆಯಲ್ಲ, ಈ ಫ್ಯಾಬ್ರಿಕಲ್ಲಿ ಈ ಥರ ಫಿಲ್ಸ್ನ ಕೊಟ್ಟು ಸ್ಟಿಚ್ ಮಾಡುವಂಥದ್ದಾಗಿದೆ. ಈ ಬ್ಲೌಸಲ್ಲಿ ಬೇರೆ ಏನು ಡಿಫ್ರೆನ್ಸ್ ಇಲ್ಲ. ಇವಾಗ ಇದು ಪ್ಯಾಟರ್ನ್ ನೋಡಿದ್ದೀರಲ್ಲ, ತುಂಬ ಡಿಫ್ರೆಂಟ್ ಆಗಿದೆ ಈ ಪ್ಯಾಟರ್ನ್. ಇದು ಫ್ಯಾಬ್ರಿಕ್ ತೊಗೊಂಡಿದ್ದೀನಿ ನಾನು, ಈ ಫ್ಯಾಬ್ರಿಕಲ್ಲೇ ತೊಗೊಂಡಿದ್ದೀನಿ. ಯಾಕಂದರೆ ಇನ್ನೂ ಒಂದು ಕಸ್ಟಮರ್ದು ಸೇಮ್ ಬ್ಲೌಸು, ಒಂದೇ ಫ್ಯಾಮಿಲಿಯವ್ರದ್ದು, ಆದರೆ ಸ್ವಲ್ಪ ಕಲರ್ ಚೇಂಜ್ ಇದೆ ಅಷ್ಟೇ. ಆದರೆ ಇದು ಸ್ಟ್ರೈಪ್ಸ್ ಬಂದಿದೆ, ಅದು ಪ್ಲೇನ್ ಬಂದಿದೆ. ಆದರೆ ಸ್ಯಾರಿ ಎಲ್ಲ ಸೇಮ್ ಕಲರ್ ಇರೋದ್ರಿಂದ ಇವ್ರದನ್ನೇ ಯಾವ ರೀತಿ ಅಂದರೆ, ಇವ್ರದ್ದು ಆಫ್ ಸ್ಲೀವ್ ಮೆಜರ್ಮೆಂಟು ನೋಡಿ ಈ ರೀತಿಯಾಗಿದೆ. ಈ ಆಫ್ ಸ್ಲೀವ್ ಮೆಜರ್ಮೆಂಟ್ ಇದೆಯಲ್ಲ,
ಇಲ್ಲಿ ನಾನು ನಿಮಗೆ ಮಾರ್ಕ್ ಮಾಡಿದ್ದೀನಿ ಆಲ್ರೆಡಿ ನೋಡಿ, ತೆಗಿಯೋವಾಗಲೇ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲೂ ಕೂಡ ಇದೇ ರೀತಿಯಾಗಿ ಕಟ್ ಮಾಡಿ ಇಲ್ಲಿ ಸ್ಯಾರಿ ಕಲರ್ದು ಫಿಲ್ಸ್ನ ಕೊಡೋದ್ರಿಂದ ಇದು ಆಲ್ರೆಡಿ ಶೇಪ್ ಎಲ್ಲ ತೆಗೆದಿಟ್ಟಿದ್ದೀನಿ. ಓಕೆನಾ. ಇದರದ್ದು ಮೆಜರ್ಮೆಂಟ್ ಯಾವ ರೀತಿ ಇದೆ ಅಂತ ನಾನು ತೋರಿಸ್ತೀನಿ, ಬ್ಯಾಕು ಫ್ರಂಟು ತೋರಿಸ್ತೀನಿ. ಇದು ಅರ್ಜೆಂಟ್ ಇರೋದ್ರಿಂದ ನಾನು ನಿಮಗೆ ಪೂರ್ತಿ ವಿಡಿಯೋ, ನೆಕ್ಸ್ಟ್ ವೀಡಿಯೋದಲ್ಲಿ ಇವ್ರದ್ದೇ ಬ್ಲೌಸ್ ಬಂದಾಗ ನಾನು ಕಟ್ಟಿಂಗ್ಸ್ನ ಹಾಕ್ತೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ತುಂಬ ಈಸಿಯಾಗಿ ಒಂದೇ ಸಾರಿ ಕಟ್ಟಿಂಗ್ ಮಾಡಿ ಇಟ್ಕೊಂಡ್ರೆ ಫಾಸ್ಟಾಗಿ ಒಂದು ದಿನಕ್ಕೆ ಎಷ್ಟು ಬೇಕಾದರೂ ಸ್ಟಿಚ್ ಮಾಡಿದ್ರೆ ಡಿಸೈನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನಾನು ಇವತ್ತು ಈ 4 ಬ್ಲೌಸು ಸ್ಟಿಚ್ ಮಾಡೋದ್ರಿಂದ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಇದ್ರದ್ದು ನೋಡಿ, ಇವ್ರದ್ದು 9.75 ಇದೆ. 9.75 ಚೆಸ್ಟ್ ಮೆಜರ್ಮೆಂಟ್ ಇದೆ. ನೆಕ್ ಡೀಪ್ ಒಂದು 8.5 ಇದೆ. ನೆಕ್ ಡೀಪ್ 8.5 ಇದೆ. ನಾನು ಮೇಲೆ ಏನು ನೆಕ್ಕು 2.5 ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ 2.5 ತೊಗೊಂಡಿದ್ದೀನಿ. ಇಲ್ಲೂ ಕೂಡ ನಾನು 2.5ನೇ ತೊಗೊಂಡಿದ್ದೀನಿ. ಇವ್ರಿಗೆ ಡೋರಿ ಇಲ್ಲ, ಹಂಗಾಗಿ ಸೇಮೇ ತೊಗೊಂಡಿದ್ದೀನಿ. ಇದಕ್ಕೆ ಅವ್ರಿಗೆ ಕರೆಕ್ಟ್ ಸೂಟ್ ಆಗುತ್ತೆ. ಬೇಕಂದರೆ 1/4 ಇಂಚು ನಾನು ಶೇಪ್ ಮಾಡ್ಕೋಬೋದು ಅಂತ ಆಲ್ರೆಡಿ ಫಸ್ಟೇ ಈ ರೀತಿಯಾಗಿ ಸ್ವಲ್ಪ ಶೇಪ್ನ ಹಾಕ್ಕೊಂಡಿದ್ದೀನಿ. ಬೇಕಂದರೆ ಆಪ್ಷನ್ ಇದ್ದರೆ, ಇಲ್ಲ ಅಂದರೆ ಇಲ್ಲ. ಅದಕ್ಕೆ ನಾನು ಫಸ್ಟೇ ಕಟಿಂಗ್ನ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ಬಂದು ಇದು ನೆಕ್ ಆ್ಯಂಡ್ ಶೋಲ್ಡರ್ ಎಷ್ಟಿದೆ ಅಂತ ನಾನು ನಿಮಗೆ ತೋರಿಸ್ಬಿಡ್ತೀನಿ. 5.75 ಇದೆ. 5.75 ಇದೆ. ಇವ್ರಿಗೆ ಸ್ವಲ್ಪ ಶೋಲ್ಡ್ರ್ ಪಟ್ಟಿ ಅಂದರೆ ಶೋಲ್ಡ್ರ್ ದೊಡ್ಡದಾಗಿರೋದ್ರಿಂದ 1/4 ಇಂಚ್ ಎಕ್ಸ್ಟ್ರಾನ ತೊಗೊಂಡಿದ್ದೀನಿ. ಇದು ಕೆಲವೊಂದು ಸರಿ ನಮಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ಆಗಿರೋದ್ರಿಂದ ನೋಡಿ, ಇದು 5.75 ತೊಗೊಂಡ್ರೆ ಇದನ್ನು 6 ಇಂಚ್ ತೊಗೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಇವ್ರದ್ದು ಆರ್ಮೋಲ್ ಬಂದು ನೋಡಿ 8.75 ಇದೆ. 8.75 ಆರ್ಮೋಲ್ ಇದೆ. 8.75 ಅಂದರೆ 17.5 ಆರ್ಮೋಲ್ ಬರುತ್ತೆ. ಮತ್ತು ಕೈ ಸೈಜು ದಪ್ಪ ಇರೋದ್ರಿಂದ ನಾನು ಇವ್ರಿಗೆ ಶೋಲ್ಡ್ರು ಆರ್ಮೋಲ್ ಶೇಪ್ನ 6 ಇಂಚಸ್ನ ತೊಗೊಂಡಿದ್ದೀನಿ. ಇದರಲ್ಲಿ ಏನು 35 ಚೆಸ್ಟ್ ಮೆಜರ್ಮೆಂಟು ಆಲ್ರೆಡಿ ಬರೆದು ಇಟ್ಕೊಂಡಿದ್ದೀನಿ ನಾನು. ಇದರಲ್ಲಿ ಯಾವುದೇ ರೀತಿಯಾದಂಥ ಚೇಂಜಸ್ ಏನಿಲ್ಲ. ಸ್ಲೀವ್ ಮಾತ್ರ ಪ್ಯಾಚ್ ವರ್ಕ್ ಇದೆ. ಬ್ಯಾಕೆಲ್ಲ ಏನು ಮಾಡಲ್ಲ, ಯಾಕಂದರೆ ಈಗ ಆಲ್ರೆಡಿ ಇದರಲ್ಲೇ ನನಗೆ ಹೆವಿ ಡಿಸೈನ್ ಇರೋದ್ರಿಂದ ನೆಕ್ಗೆ ಪೈಪಿಂಗ್ ಅಷ್ಟೇ ಕೊಡ್ತಾಯಿದ್ದೀನಿ. ಇದ್ರದ್ದು ಫ್ರಂಟು ಸೇಮು. ಇದ್ರದ್ದು ಡಾಟ್ ಮೆಜರ್ಮೆಂಟ್ ಮಾತ್ರ ತೋರಿಸ್ತೀನಿ ಎಷ್ಟು ತೊಗೊಂಡಿದ್ದೀನಿ ಅಂತ ನೋಡಿ. ಇಲ್ಲಿ 1/2 ಇಂಚು ಸ್ಟಿಚಿಂಗಿಗೆ ಬಿಟ್ಟು 10.5 ತೊಗೊಂಡಿದ್ದೀನಿ. ಇಲ್ಲಿ ಬಂದು 3 ಇಂಚಸ್ನ ತೊಗೊಂಡಿದ್ದೀನಿ. ಹಿಂಗೆ ಒಬ್ಬೊಬ್ರದ್ದು ಡಾಟ್ ಪಾಯಿಂಟ್ ಅನ್ನೋದು ವೇರಿಯೇಷನ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ತೋರಿಸ್ತಾ ಇದ್ದೀನಿ. ಆ ಬ್ಲೌಸ್ದು ಬೇರೆ ಮೆಜರ್ಮೆಂಟ್ ಫ್ರಂಟ್ ಬಂದಿದೆ, ಈ ಬ್ಲೌಸ್ದು ಮೆಜರ್ಮೆಂಟ್ ಫ್ರಂಟು ಬೇರೆ ಬಂದಿದೆ. ಓಕೆನಾ. ಇವಾಗ ನೆಕ್ಸ್ಟ್ ಬ್ಲೌಸ್ದು ಫ್ರಂಟು ಬೇರೆ ಬರುತ್ತೆ, ಅದಕ್ಕಾಗಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ಇದು ವರ್ಕ್ ಬ್ಲೌಸು ಈ ರೀತಿಯಾಗಿದೆ. ಈ ವರ್ಕ್ ಬ್ಲೌಸಲ್ಲಿ ನಾನು ಈ ನೆಕ್ಕದೇನಿದೆ ಈ ಪಾಯಿಂಟ್ ಇಟ್ಕೊಂಡೆ ಕಟಿಂಗ್ ಮಾಡ್ಕೊಳ್ತೀನಿ. ಯಾಕಂದರೆ ಕೆಲವು ಸರಿ ವರ್ಕ್ ಹೇಗಿರುತ್ತೆ ಅದೇ ರೀತಿಯಾಗಿ ನಾವು ನೆಕ್ನ ಕಟಿಂಗ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ 5.25 ಬಂದಿದೆ. 5.25 ಬಂದಿದೆ. ಆವಾಗ ನಮಗೆ 2.75 ಬರುತ್ತೆ. ಇದು ನಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾಗಿತ್ತು ನನಗೆ ಈ ಬ್ಲೌಸಲ್ಲಿ, ಬಟ್ ವರ್ಕ್ ಆಗುವಾಗ ಏನೋ ಸ್ವಲ್ಪ ಕಡಿಮೆ ಆಗಿದೆ. ಓಕೆ, ಬೇಕಂದರೆ ಅಡ್ಜಸ್ಟ್ ಮಾಡ್ಕೋಬೋದು. ಇದಕ್ಕೆ ಡೋರಿ ಇಲ್ಲ ಅಂದ್ರೂ ಪರವಾಗಿಲ್ಲ. ಈ ರೀತಿಯಾಗಿ ಸ್ಕ್ಯಾಲಪ್ ಡಿಸೈನ್ ಅದರಲ್ಲೇ ಬಂದಿದೆ ನೋಡಿ. ಈ ರೀತಿಯಾಗಿ ಸ್ಕ್ಯಾಲಪ್ ಡಿಸೈನ್ ಬಂದಿದೆ. ಇದ್ರದ್ದು ಕಟ್ಟಿಂಗು ಇಲ್ಲಿದೆ. ಆಲ್ರೆಡಿ ನಾನು ಹೇಳಿದ್ದೀನಲ್ಲ, ಇವತ್ತಿಂದು ಬ್ಲೌಸ್ದು ಸ್ಟಿಚಿಂಗು ಅರ್ಜೆಂಟ್ ಇರೋದ್ರಿಂದ ನಾನು ಇದನ್ನು ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಯಾವುದೇ ರೀತಿಯಾದಂಥ ಮಾರ್ಕ್ನ ಹಾಕಿಲ್ಲ, ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ನೋಡಿ. ಚೆಸ್ಟ್ ಮೆಜರ್ಮೆಂಟ್ ಮಾತ್ರ ಮಾಡ್ಕೊಂಡಿದ್ದೀನಿ. 10 ಇದೆ ಚೆಸ್ಟ್ ಮೆಜರ್ಮೆಂಟ್, 10 ಇದೆ. ಇಲ್ಲಿ 1/4 ಇಂಚು ನಾವು ಏನು ಮಾಡಬೇಕಂದ್ರೆ, ಇಲ್ಲಿ ನಾನು ಸ್ವಲ್ಪ 1/4 ಇಂಚು ಒಳಗಡೆಯಾಗಿ ಮಾರ್ಕ್ ಮಾಡ್ಕೊಳ್ತೀನಿ, ಕಟಿಂಗ್ ಮಾಡ್ತೀನಿ. ಯಾಕೆ ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿಂದ 10 ಇಂಚಿದೆ. ಇದನ್ನು ನಾನು ಮಾರ್ಕ್ ಮಾಡಲಿಲ್ಲ. ಯಾಕೆ ಮಾರ್ಕ್ ಮಾಡಲಿಲ್ಲ ಅಂದರೆ ನಿಮಗೆ ತೋರಿಸೋಣ ಅಂತೇಳಿ ಮಾರ್ಕ್ ಮಾಡಿಲ್ಲ ನೋಡಿ. ಈ ರೀತಿಯಾಗಿ ಇನ್ನೂ ಒಂದು ಬ್ಲೌಸ್ಗಳು ನಾನು ಅದೇ ರೀತಿಯಾಗಿ ಮಾಡಿದ್ದೀನಿ, ತೋರಿಸ್ತಾ ಇದ್ದೀನಿ ನೋಡಿ. ಇದು ಓಪನಿಂಗ್ ಬಂದು ಸ್ಟಾರ್ಟಿಂಗು 3 ಇಂಚಿದೆ, ಇಲ್ಲಿ 2.25 ಇದೆ. ಟೋಟಲ್ 5.25 ತೊಗೊಂಡಿದ್ದೀನಿ. ಕೆಲವು ಸರಿ ನೆಕ್ಕನ್ನ ಕಮ್ಮಿ ತೊಗೊಂಡು ಶೋಲ್ಡ್ರನ್ನ ಜಾಸ್ತಿ ತೊಗೊಂಡಿರ್ತೀವಿ. ಇಲ್ಲಿ ನೆಕ್ ಅಗಲ ಜಾಸ್ತಿ ತೊಗೊಂಡಾಗ ಶೋಲ್ಡ್ರ್ ಪಟ್ಟಿನ ಕಡಿಮೆ ತೊಗೊಂಡ್ರೆ ಮಾತ್ರ ನಮಗೆ ಶೋಲ್ಡ್ರು ಡ್ರಾಪ್ ಆಗೋಲ್ಲ. ಅದಕ್ಕೋಸ್ಕರ ಈ ಬ್ಲೌಸ್ ಅವ್ರಿಗೆ ನಾನು ಈ ರೀತಿಯಾಗಿ ತೊಗೊಂಡಿದ್ದೀನಿ. ಇಲ್ಲಿ ಮೇಲೆ 3 ಇಂಚ್ ತೊಗೊಂಡಿದ್ದೀನಿ, ಆದರೆ ಕೆಳಗಡೆ ಇವ್ರಿಗೆ ಬ್ರಾಡ್ ಜಾಸ್ತಿ ಬೇಕಾಗಿರೋದ್ರಿಂದ 3.25 ತೊಗೊಂಡಿದ್ದೀನಿ ನೋಡಿ. ಇವ್ರಿಗೆ ಬ್ರಾಡ್ ಜಾಸ್ತಿ ಬೇಕಾಗಿರೋದ್ರಿಂದ ಈ ರೀತಿಯಾಗಿ ಕ್ರಾಸಾಗಿ ಹಾಕ್ಕೊಂಡು ಇಲ್ಲಿ ನೋಡಿ, ನಾವಿಲ್ಲಿ 1/2 ಇಂಚಿಗೆ ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬಾರ್ದು ಯಾವಾಗಲೂ, ಇದು ರಾಂಗ್ ಆಗುತ್ತೆ. ಹಂಗಾಗಿ ನಾನೇನು ಮಾಡ್ತಿದ್ದೀನಿ, 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಶೇಪ್ನ ಕೊಟ್ಕೊಳ್ತಾ ಇದ್ದೀನಿ
ಇದು ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ ನಮಗೆ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಇದು ರಾಂಗ್, ಅರ್ಧ ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳ್ಳಲ್ಲ, 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಶೇಪ್ ತಗೊಂಡ್ರೆ ನಮಗೆ ಇಲ್ಲಿ ಚೆಸ್ಟ್ ಹತ್ರ ಲೂಸ್ ಮಾತ್ರ ಬರಲ್ಲ. ಅದಕ್ಕೋಸ್ಕರ ಇವಾಗ ನಾನು ಇದು ನೆಕ್ ಜಾಸ್ತಿ ಡೀಪ್ ತೊಗೊಂಡಿರೋದ್ರಿಂದ ಇಲ್ಲಿ 9.25 ಇಂಚು ಒಳಗಡೆ ಮ್ಯಾಚನ್ನ ಹಾಕ್ಕೊಂಡು ಅಥವಾ ಸ್ಟಿಚಿಂಗ್ ಮಾಡುವಾಗ ಇಲ್ಲಿ ನಾವು ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇದು ಈ ರೀತಿಯಾದ ಡಿಫ್ರೆನ್ಸಸ್ ಬರುತ್ತೆ. ಇದೇ ಬ್ಯಾಕ್ಗೆ ಫ್ರಂಟ್ ಯಾವ ರೀತಿ ತೊಗೊಂಡಿದ್ದೀನಿ ಅಂತ ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ. ಇದಕ್ಕೆ ನಾನು ನೆಕ್ ಸ್ವಲ್ಪ ಶೇಪ್ ಚೇಂಜ್ನ ಮಾಡಿದ್ದೀನಿ. ಇದೆಲ್ಲ ಸೇಮೇ ಕೊಟ್ಟಿದ್ದೀನಿ. ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ನಿಮಗೆ ಈ ಬ್ಲೌಸ್ದು ಚೇಂಜಸ್ನ ನಾನು ತೋರಿಸೋದಕ್ಕೋಸ್ಕರ ಮಾರ್ಕ್ನ ಮಾಡಿಲ್ಲ. ನೋಡಿ, ಈ ರೀತಿಯಾಗಿ ಸ್ಟ್ರೇಟ್ ಬರಬೇಕಲ್ವಾ. ಈ ರೀತಿ ಸ್ಟ್ರೇಟ್ ಇರುವಾಗ ಇಲ್ಲಿ ಅರ್ಧ ಇಂಚು ಮುಂಚೆ ಈ ಕಡೆ ತೊಗೊಂಡಿದ್ದೀನಿ. ಫ್ರಂಟ್ ಪಟ್ಟಿ ಕಡೆನೇ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇಲ್ಲಿ ಮಾತ್ರ ಸೇಮ್ ಏನೂ ಕಡೆ ನಾನು ಎಕ್ಸ್ಟ್ರಾ ತೊಗೊಂಡಿಲ್ಲ, ಯಾಕಂದರೆ ಇಲ್ಲಿ ಲೂಸ್ ಬರುತ್ತೆ. ನಮಗೆ ಬೇಕಾಗಿರೋದು ಚೆಸ್ಟ್ ಹತ್ರ ಲೂಸ್ ಇರೋದ್ರಿಂದ ನಾನು ಇಲ್ಲಿ ಕಡಿಮೆ ತೊಗೊಂಡು ಇಲ್ಲಿ ಅರ್ಧ ಇಂಚು ಈ ಕಡೆ ಜಾಸ್ತಿ ತೊಗೊಂಡಿದ್ದೀನಿ. ಇದಾದಮೇಲೆ ಇಲ್ಲಿಂದ ನಾನು 3.25ಗೆ ಮಾರ್ಕ್ನ ಮಾಡ್ಕೊಳ್ತೀನಿ. ಈ ಬ್ಲೌಸ್ ಮೆಜರ್ಮೆಂಟವ್ರಿಗೆ 3.25ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಮೇಲೆಯಿಂದ ಇವ್ರದ್ದು 10ವರೆಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 10ವರೆಗೆ ಮೇಲಿಂದ ಕೆಳಗಡೆಯಿಂದ 3.25ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇವ್ರದ್ದು ಚೆಸ್ಟ್ ಮೆಜರ್ಮೆಂಟು ನನಗೆ ಸ್ವಲ್ಪ ಲೂಸ್ ಬೇಕು, ಮತ್ತು ಮಿಡಲ್ ಚೆಸ್ಟು, ಹೆವಿ ಚೆಸ್ಟು ಆ ಥರ ಎಲ್ಲ ಇರುತ್ತೆ. ಅದ್ರ ಬೇಸಿಸ್ ಮೇಲೆ ನಾವು ಇದನ್ನು ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿಂದ ನಾನು ಕರೆಕ್ಟ್ 4 ಇಂಚಿಗೆ ಈ ಸೆಂಟರ್ ಪಾಯಿಂಟ್ ಅನ್ನೋದನ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು 3 ಇಂಚಸ್ನ ತೊಗೊಂಡಿದ್ದೀನಿ. ಇಲ್ಲಿ 1.25 ಡಾಟ್ಗೆ ತೊಗೊಂಡಿದ್ದೀನಿ. ಈ ರೀತಿ ಡಾಟು ಎಕ್ಸ್ಟ್ರಾ ಈ ಥರ 1.5 ಇಂಚಸ್ ಹಿಡಿಯೋದ್ರಿಂದ ನಮಗೆ ಇಲ್ಲಿ ಕಪ್ಸು ಲೂಸು ಕರೆಕ್ಟಾಗೆ ಬರುತ್ತೆ ಕೆಲವೊಂದು ಕಸ್ಟಮರ್ಗೆ. ಹಾಗಾಗಿ ಇಲ್ಲಿಂದ ಮಾಮೂಲಿ ನಿಮಗೆ 2.5 2.25 ಯಾವುದು ರೇಂಜ್ ಬರುತ್ತೆ, 2.25 ತೊಗೊಂಡ್ರು ಓಕೆ, 2.5 ತೊಗೊಂಡ್ರು ಓಕೆ. ಇಲ್ಲಿ ನೋಡಿ, ಇಲ್ಲಿಂದ ನಾನು ಕ್ರಾಸಾಗಿ ಆಲ್ರೆಡಿ ನ್ಯಾಚ್ ಹಾಕಿದ್ದೀನಿ, ಬಟ್ ಮಾರ್ಕ್ ಮಾಡಿಲ್ಲ. 4 ಇಂಚ್ಗೆ ನಮಗೆ ಬೇಕಾಗಿದೆ. ನಾನು ಮಾರ್ಕ್ ಮಾಡಿದ್ದೀನಿ ನೋಡಿ, ಕರೆಕ್ಟಾಗಿ 4 ಇಂಚಿಗೆ ಬಂದಿದೆ. ಇದೇನಾಗುತ್ತೆ ಅಂದರೆ ನಮಗೆ ಡೈಲಿ ಇದನ್ನು ಮಾರ್ಕ್ ಮಾಡಿ 3.25 4 ಒಂದು ಬೇಸ್ಮೆಂಟಲ್ಲಿ ಬರುತ್ತೆ. ಹಾಗಾಗಿ ಅದು ಐಡಿಯಾ ಮೇಲೆ ನಾನು ಇದನ್ನು ಮಾರ್ಕಿಂಗ್ನ ಮಾಡಿದ್ದೀನಿ. ಈ ರೀತಿಯಾಗಿ ಕಟ್ಟಿಂಗ್ ಮಾಡೋದ್ರಿಂದ ನಮಗೆ ಈ ಚೆಸ್ಟ್ ಲೂಸ್ ಅನ್ನೋದು ಬರುತ್ತೆ. ಯಾರಿಗಾದ್ರೂ ಚೆಸ್ಟು ಟೈಟ್ ಆಗ್ತಾ ಇದೆ ಅಂತ ಗೊತ್ತಾದರೆ ಇಲ್ಲಿ ಎಕ್ಸ್ಟ್ರಾ ತೊಗೊಳ್ಳಿ, ನಿಮಗೆ ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ, ಲೂಸ್ ಬರುತ್ತೆ. ನಿಮಗೆ ಯಾವುದೇ ರೀತಿಯಾದಂಥ ಅನ್ಕಂಫರ್ಟಬಲ್ ಇರಲ್ಲ. ಇದನ್ನು ನೀವು ಫಾಲೋ ಮಾಡ್ಬೋದು. ಇದಕ್ಕೆ ಆಫ್ ಸ್ಲೀವ್ ಇದೆ, ಇದಕ್ಕೆ ಯಾವುದೇ ರೀತಿಯಾದಂಥ ಡಿಸೈನ್ಸ್ ಏನೂ ಇಲ್ಲ. ಹಾಗಾಗಿ ನಾನು ನಾರ್ಮಲಾಗಿ ಇದನ್ನು ಕಟ್ಟಿಂಗ್ನ ಮಾಡ್ಕೊಂಡಿದ್ದೀನಿ. ಇದ್ರದ್ದು ವರ್ಕ್ ಬ್ಲೌಸ್ ಆಗಿರೋದ್ರಿಂದ ಇದು ಸ್ಲೀವ್ನ ಹಾಕಿ ಟರ್ನ್ ಮಾಡೋದ್ರಿಂದ ಬೇರೆ ಏನೂ ಚೇಂಜಸ್ ಇಲ್ಲ. ಓಕೆ ಫ್ರೆಂಡ್ಸ್, ಇದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ಥರ ಚೆಸ್ಟ್ ಲೂಸ್ ಬೇಕಾಗಿರೋರು ಇದನ್ನು ಫಾಲೋ ಮಾಡಿ. ನೆಕ್ಸ್ಟ್ ಬಂದು ಇನ್ನು ಇದು ಆಫ್ ಸ್ಲೀವ್, ಈ ಥರ ಈ ಬ್ಲೌಸ್ದು ಮೆಜರ್ಮೆಂಟು, ಬಟ್ ಆಫ್ ಸ್ಲೀವು ಇದ್ರದ್ದು ನಾನು ಸ್ಲೀವ್ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಮಾರ್ಕಿಂಗ್ನ ತೋರಿಸ್ತೀನಿ. ಫ್ರಂಟ್ ಮಾರ್ಕಿಂಗಲ್ಲಿ ಯಾವುದೇ ರೀತಿಯಾದಂಥ ಚೇಂಜಸ್ ಇಲ್ಲ. ಬ್ಯಾಕಿಗೆ ನಾನು ಇದು ಸೇಮು ಇವಾಗ ತೋರಿಸಿದ್ದೀನಲ್ಲ ಬ್ಲೌಸು, ಅದೇ ರೀತಿಯಾಗಿರುತ್ತೆ, ಬಟ್ ಸ್ವಲ್ಪ ಚೇಂಜ್ ಇರುತ್ತೆ. ಅದಕ್ಕೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿಗೆ 3 ಇಂಚಸ್ನ ತೊಗೊಂಡಿದ್ದೀನಿ. ಟೋಟಲ್ ಶೋಲ್ಡರ್, ನೆಕ್ ಆ್ಯಂಡ್ ಶೋಲ್ಡರ್ ಬಂದು 6.5 ಇದೆ. ನೋಡಿ, 6.5 ಇದೆ. ಆ ಬ್ಲೌಸ್ಗೂ ಈ ಬ್ಲೌಸ್ಗೂ ಚೇಂಜ್ ಇದೆಯಲ್ಲ, ಅದು 5.5 ಇತ್ತು, ಆದರೆ ನೆಕ್ಕು 3 ಇಂಚ್ ತೊಗೊಂಡಿದೆ. ಈ ಬ್ಲೌಸಲ್ಲಿ ನೆಕ್ ಓಪನಿಂಗು 3 ಇಂಚ್ ತೊಗೊಂಡಿದ್ದೀನಿ, ಶೋಲ್ಡ್ರು 6.5 ತೊಗೊಂಡಿದ್ದೀನಿ. ಯಾಕಂದರೆ ಇವ್ರದ್ದು ಶೋಲ್ಡ್ರ್ ಪಟ್ಟಿ ಸ್ವಲ್ಪ ದೊಡ್ಡದಿದೆ. ಇಲ್ಲಿ ಆರ್ಮೋಲ್ ಪಾಯಿಂಟ್ದು ನೋಡಿ ಎಷ್ಟು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ 6 ಇಂಚಸ್ನೇ ತೊಗೊಂಡಿದ್ದೀನಿ. ಇಲ್ಲಿ 6 ಇಂಚಸ್ ತೊಗೊಂಡಿದ್ದೀನಿ, ಇಲ್ಲಿ 1.5 ಇಂಚಸ್ ತೊಗೊಂಡಿದ್ದೀನಿ. ಇದ್ರದ್ದು ಚೆಸ್ಟ್ ಲೂಸ್ ಬಂದು ನಮಗೆ 10.25. ನೋಡಿದ್ರಲ್ಲ, ಒಂದೊಂದು ಬ್ಲೌಸಲ್ಲಿ ಒಂದೊಂದು ಥರ ವೆರೈಟಿ ಇರುತ್ತೆ. ಇವಾಗ ನಾನು ಕೆಲವೊಂದು ಸರಿ ಈ ಥರ ಬೇಕಂದರೆ 4 ಬ್ಲೌಸ್ದು ಡಿಫ್ರೆನ್ಸ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಕೂಡ ನಾನು 3.25ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 3 ಇತ್ತಲ್ಲ, ಇಲ್ಲಿ 3.25ಗೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಾರ್ಕ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮಾರ್ಕಿಂಗ ಮಾಡಿಲ್ಲ, ಬಟ್ ಇಲ್ಲಿ ಎಲ್ಲ ಪಾಯಿಂಟ್ಸೂ ಇದರಲ್ಲಿ ಕೆಲವು ಪಾಯಿಂಟ್ಸ್ನ ನೋಟ್ಸ್ ಮಾಡ್ಕೊಂಡಿದ್ದೆ. ಇವಾಗ ನೋಡಿ, ಇದರಲ್ಲಿ ಬೇಕಂದರೆ ನೀವು ಶೇಪ್ನ ಕೊಡ್ಬೋದು, ಇಲ್ಲಾಂದರೆ
ಬಾಕ್ಸ್ ನೆಕ್ ಬೇಕಂದರೆ ಬಾಕ್ಸು, ವಿ ಕಟ್ಟಬೇಕಂದ್ರೆ ಈ ರೀತಿಯಾಗಿ ಬೇಕಂದರೆ ಈ ರೀತಿಯಾಗಿ, ಸ್ಕ್ಯಾಲಪ್ ಬೇಕಂದರೆ ಸ್ಕ್ಯಾಲಪ್ಪು, ಈ ರೀತಿಯಾಗಿ ಚೇಂಜ್ ಮಾಡ್ಕೋಬೋದು. ಇದು ಬ್ಲೌಸು ನನ್ನ ಮೇಲೆ ಡಿಪೆಂಡ್ ಆಗಿದೆ, ಯಾವ ರೀತಿ ಆದರೂ ಸ್ಟಿಚ್ ಮಾಡಿ ಅಂತ ಹೇಳಿದ್ದಾರೆ. ಬಟ್ ಅದಕ್ಕಾಗಿ ಇದನ್ನು ಬಾಕ್ಸ್ ಒಂದು ಹಾಕಿದ್ದೀನಿ. ನೆಕ್ಸ್ಟು ಇದನ್ನು ಕಟಿಂಗ್ ನೆಕ್ಕು ಫ್ಯಾಬ್ರಿಕ್ ಕಟಿಂಗ್ ಮಾಡುವಾಗ ಇದಕ್ಕೆ ಸ್ಕ್ಯಾಲಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಂಗಾಗಿ ಇದಕ್ಕೆ ಯಾವುದೇ ರೀತಿಯಾದಂಥ ಡಿಸೈನ್ಸ್ನ ಮಾಡಿಲ್ಲ. ಇದರದ್ದು ಫ್ರಂಟ್ ಒಂದು ತೋರಿಸ್ಬಿಡ್ತೀನಿ ಫ್ರೆಂಡ್ಸ್. ಇದರಲ್ಲಿ ಯಾವುದೇ ರೀತಿಯಾದಂಥ ಚೇಂಜಸ್ ಇಲ್ಲ ನೋಡಿ. ಇದು 10 ಕಾಲು ಚೆಸ್ಟ್ ಮೆಜರ್ಮೆಂಟ್ ಆಗಿರೋದ್ರಿಂದ ಯಾವುದೇ ರೀತಿಯಾದಂಥ ಚೇಂಜಸ್ ಇಲ್ಲ. ಬಟ್ ಇದ್ರದ್ದು ಡಾಟ್ ಪಾಯಿಂಟನ್ನು ನಾನು ತೋರಿಸ್ತಾ ಹೋಗ್ತೀನಿ. ಡಾಟ್ ಪಾಯಿಂಟು ಇವ್ರದ್ದು 2.5 ತೊಗೊಂಡಿದ್ದೀನಿ, ಅಂದರೆ 1 ಕಾಲಿಗೆ ತೊಗೊಂಡಿದ್ದೀನಿ. ಇಲ್ಲಿಂದ ನಾನು 3.5ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಇಲ್ಲಿ ನನಗೆ ಏನು ಎಕ್ಸ್ಟ್ರಾ ಏನು ಬೇಕಾಗಿರಲ್ಲ. ಹಂಗಾಗಿ 3.25ವರೆಗೂ ನಾವು ಕೆಳಗಡೆಯಿಂದ ಡಾಟ್ ಮಾರ್ಕ್ ಮಾಡ್ಕೋಬೋದು. ಈಗ ಮೇಲೆಯಿಂದ ಇದು ಲೆಂತ್ ಬಂದು ಜಾಸ್ತಿ ಇರೋದ್ರಿಂದ ಬ್ಲೌಸ್ ಲೆಂತ್ ನೋಡಿಕೊಂಡು ನಾವು ಕಟ್ಟಿಂಗ್ನ ಮಾಡಬೇಕಾಗುತ್ತೆ. ನೋಡಿ, ಇದು 12 ಕಾಲಿದೆ, 12 ಕಾಲು ಪ್ಲಸ್ 3.5 ಇದೆ. ಒಂದೊಂದು ಸರಿ 1.25 ಇಂಚು ಡಿಫ್ರೆನ್ಸ್ ಬರ್ತಾ ಹೋಗುತ್ತೆ. ಇದ್ರದ್ದು ಲೆಂತ್ನ ತೋರಿಸ್ತೀನಿ ನಾನು. 15 ಇಂಚಿದೆ ನೋಡಿ. ಬ್ಯಾಕ್ ಲೆಂತ್ ಬಂದು 15 ಇಂಚಿದೆ. 15 ಇಂಚಿಗೆ ತಕ್ಕಾಗೆ ನಾವು ಫ್ರಂಟನ್ನು ಕಟ್ಟಿಂಗ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಯಾವಾಗಲೂ ಒಂದೇ ರೀತಿಯಾಗಿ ಬ್ಲೌಸು ಬರಲ್ಲ. ಹಂಗಾಗಿ ಇದು ಈಗ 2 ಈಕ್ವಲ್ ಇದೆ. ಇದಕ್ಕೆ ನಾನು ಬೆಲ್ಟ್ ಪಟ್ಟಿನ ತುಂಬ ಚಿಕ್ಕದಾಗಿ, ಅಂದರೆ 2 ಕಾಲು 2.5, ಇಲ್ಲಿ ನನಗೆ 2 ಇಂಚಸ್ ಬರೋ ಥರ ಅಥವಾ 1.25 ಇಂಚಸ್ ಬರೋ ಥರ ನಾನು ಈ ಬೆಲ್ಟ್ ಪಟ್ಟಿನ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಅರ್ಧ ಇಂಚ್ ಹೋದರೆ, ಇಲ್ಲಿ ಅರ್ಧ ಇಂಚ್ ಹೋದರೆ ನನಗೆ 2 ಇಂಚ್ ಬರ್ತಾಯಿದೆ. 2 ಇಂಚು ಬೇಕಂದರೆ ನಾನು ಸ್ಟಿಚ್ ಮಾಡುವಾಗ ನೋಡಿಕೊಂಡು 1/4 ಇಂಚನ್ನ ನಾನು ಟ್ರಿಮ್ ಮಾಡ್ಕೊಳ್ತೀನಿ. ಇದನ್ನು ನೋಡ್ಕೋಬೇಕು ನಾವು. ಡಾಟ್ ಹಿಡ್ದಾದ್ಮೇಲೆ ಸ್ವಲ್ಪ ನೋಡಿಕೊಂಡ್ರೆ ನಮಗೆ ಬೆಲ್ಟ್ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. 4 ಬ್ಲೌಸ್ದು ಫ್ರಂಟು ಮತ್ತು ಬ್ಯಾಕು ತುಂಬ ಡಿಫ್ರೆನ್ಸ್ ಆಗಿ ಇರುವಂಥ ಡಾಟ್ ಮೆಜರ್ಮೆಂಟ್ ಆಗಲಿ, ಬ್ಯಾಕ್ ಮೆಜರ್ಮೆಂಟ್ ಆಗಲಿ, ನೆಕ್ಕು ಓಪನಿಂಗ್ ಆಗಲಿ, ಶೋಲ್ಡ್ರು ವಿಡ್ತ್ ಆಗಲಿ ಚೇಂಜಸ್ ಇರೋದ್ರಿಂದ ಈ 4 ಬ್ಲೌಸು ಒಂದೇ ಸರಿ ಕಟ್ಟಿಂಗ್ ಮಾಡಿರೋದ್ರಿಂದ ನಾನು ನಿಮಗೆ ಈ 4 ಬ್ಲೌಸ್ದು ಡಿಫ್ರೆಂಟ್ ಸ್ಟೈಲ್ನ ತೋರಿಸಿದ್ದೀನಿ ಫ್ರೆಂಡ್ಸ್. ಇನ್ನು ಬರೋ ವಿಡಿಯೋದಲ್ಲಿ ನಾನು ಸ್ಟಿಚಿಂಗ್ ಮಾಡುವಂಥ ವಿಧಾನದಲ್ಲಿ ನಾನು ವೀಡಿಯೋಸ್ಗಳನ್ನ ತೋರಿಸ್ತೀನಿ. ಒಬ್ಬೊಬ್ಬರು ಬೇರೆ ಬೇರೆ ರೀತಿಯಾಗಿ ಕಟ್ಟಿಂಗು ಸ್ಟಿಚಿಂಗು ಮಾಡ್ತಾಯಿರ್ತಾರೆ. ಬಟ್ ನಮ್ಮ ಕಸ್ಟಮರ್ಗೆ ನಾನು ಹೊಲಿಯೋದು ಕರೆಕ್ಟಾಗಿ ಕೂತಿರುತ್ತೆ. ಕೆಲವೊಂದು ಸತಿ ಲೂಸು ಟೈಟು ರೆಗ್ಯುಲರಾಗಿ ಆಗಿರುತ್ತೆ, ಯಾಕಂದರೆ ಫ್ಯಾಬ್ರಿಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಥರ ಕಾಟನ್ ಫ್ಯಾಬ್ರಿಕಲ್ಲೆಲ್ಲ ಅವ್ರಿಗೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಹಂಗಾಗಿ ನಾನು ಯಾವುದು ಕಸ್ಟಮರ್ದು ವೈಸ್ ಎಲ್ಲಾದರೂ ಚೇಂಜಸ್ ಬೇಕಂದರೆ ಹೇಳ್ಬೋದು ಅಂತೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಡಿಫ್ರೆನ್ಸ್ನ ನೀವು ನೋಡಿದ್ದೀರಲ್ಲ, ಈ ಪೂರ್ತಿ ವಿಡಿಯೋ ನೋಡಿ ನನಗೆ ಕಮೆಂಟ್ ಮಾಡಿ. ಬೇಕಂದರೆ ನಾನು ಇದರದ್ದು ಪೂರ್ತಿ ಡೀಟೇಲ್ನ ಒಂದೊಂದು ವಿಡಿಯೋದಲ್ಲಿ ಸಪ್ರೇಟಾಗಿ ಹಾಕ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.